ವಿಷಯದ ಬಗ್ಗೆ ನಾವು ಹೇಳೋದಾದರೆ ಬಿಗಿನಿಂಗಿಂದ ಭಾಳ ಒಳ್ಳೆಯ ರೀತಿಯಾದಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈ ಮಟಕ ಮತ್ತೊಂದು ಮಾದಕ ದ್ರವ್ಯ ಇದನ್ನು ತಡೀಲಿಕ್ಕೆ ಪ್ರಯತ್ನ ಇದೆ. ಮತ್ತು ಈಗೇನು ಬದಲಾವಣೆ ಆಗಿದೆ ಅವರಲ್ಲಿ ಅನ್ನೋದು ನನ್ನ ಗಮನಕ್ಕೆ ಬಂದಿಲ್ಲ. ಹೀಗಾಗಿ ಇವತ್ತು ಯಾವುದೇ ಪೊಲೀಸ್ ಕಮಿಷನ್ ಇದ್ದರೆ ಸರಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಒತ್ತಾಯವನ್ನು ನಾನು ಮಾಡ್ತಿದ್ದೀನಿ. ಹೀಗಾಗಿ ಪೊಲೀಸ್ ಕಮಿಷನ್ನು ಸರಿಯಾಗಿ ಮಾಡಿಲ್ಲ ಅಂದರೆ ಸರ್ಕಾರದ ಕ್ರಮ ಕೈಗೊಳ್ಳಬೇಕಾಗ್ತದೆ. ಸರ್ಕಾರದ ಈ ನಡೆ ಖಂಡಿಸಿ ಪ್ರತಿಪಕ್ಷ ಯಾವ ರೀತಿ ಹೋರಾಟ ಮಾಡುತ್ತೆ ಅಂದರೆ ಈ ರೀತಿಯಾದಂಥ ರಾಜ್ಯದಲ್ಲಿ ಶಾಂತಿಗಲಭೆ ಆಗ್ತಾ ಇರೋದು ಇದನ್ನು ಯಾವ ರೀತಿ ಪ್ರತಿಪಕ್ಷ ನೋಡಿ, ಭಾರತೀಯ ಜನತಾ ಪಾರ್ಟಿ ಪ್ರತಿ ಹಂತದಲ್ಲಿ ಇಂಥ ಸಮಸ್ಯೆಗಳು ಉದ್ಭವ ಆದಾಗ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ. ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಯಾರು ಪ್ರಿಯಾಂಕ ಖರ್ಗೆ ಒಂದು ಅಹಂಕಾರದಿಂದ ಇಡೀ ಒಂದು ಗುಲ್ಬರ್ಗಾ ಜಿಲ್ಲೆ ರಿಪಬ್ಲಿಕ್, ಹಿಂದೆ ಇದೇ ಸಿದ್ದರಾಮಯ್ಯನವರು ಬಳ್ಳಾರಿಗೆ ರಿಪಬ್ಲಿಕ್ ಅಂತಿದ್ರು, ರಿಪಬ್ಲಿಕ್ ಬಳ್ಳಾರಿ ಅಂತಿದ್ರು. ಇವತ್ತೇನಾಗಿದೆ ಗುಲ್ಬರ್ಗ ನೋಡಿಬಿಟ್ರೆ ಕಳೆದ 2-3 ತಿಂಗಳಿಂದ ನಾನು 2-3 ಸಲ ಹೋಗಿ ಬಂದಿದ್ದೀನಿ ಗುಲ್ಬರ್ಗಕ್ಕೆ. ಅಲ್ಲಿ ಪರಿಸ್ಥಿತಿ ನೋಡಿದರೆ ಆ ಒಂದು ಖರ್ಗೆ ಅವರ ಅಡಿಯಲ್ಲಿ, ಪ್ರಿಯಾಂಕ ಖರ್ಗೆ ಅವರ ಅಡಿಯಲ್ಲಿ ಇಡೀ ಜಿಲ್ಲಾ ಭಾಳ ಕುದೀತಾ ಇದೆ. ಅವರ ಅಹಂಕಾರ ಮತ್ತೊಂದು, ಇವನ್ ಕಾಂಗ್ರೆಸ್ ಅವರು ಹ್ಯಾಪಿ ಇಲ್ಲ, ಅಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಲೋಕಸಭಾ ಚುನಾವಣೆಯಲ್ಲಿ ಸೋತ್ರಲ್ಲ, ಅದಕ್ಕೆ ಮೂಲ ಕಾರಣ ಯಾರಾದರೂ ಇದ್ದರೆ ಅದು ಪ್ರಿಯಾಂಕ ಖರ್ಗೆ. ಅವರ ಅಹಂಕಾರ, ದುರಂಕಾರ ಮತ್ತೊಂದು ಕಾರಣ ಸಲುವಾಗಿ ಅವತ್ತು ಖರ್ಗೆ ಅವರು ಕೂಡ ಇದ್ದಂಥ ಏನು ಹಿರಿಯ ನಾಯಕರಿದ್ರಲ್ಲ ಅವರೆಲ್ಲ ಹೊರಗಡೆ ಬಂದು BJP ಜಾಯ್ನ್ ಆದರು. ನಾವು BJPಯಿಂದ ಆರಿಸಿ ಬಂದೀವಿ, ಅಲ್ಲಿ ನಮ್ಮ ಜಾಧವ್ ಅವರು ಆರಿಸಿ ಬಂದರು. ಹೀಗಾಗಿ ಇವತ್ತು ಅವರ ಒಂದು ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಆಕ್ರೋಶ ಇದೆ. ಅದಕ್ಕೆ ಮುಂದೆ ಅದರ ಬಗ್ಗೆಯೂ ಹೋರಾಟ ನಾವು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೇವೆ. ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತದ ಬಗ್ಗೆ ನಿರಂತರವಾಗಿ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ.